ಸಾರ್ವಜನಿಕರ ಗಮನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀನಾರಾಯಣ್. ನಾವಿವತ್ತು ಮಾತಾಡ್ತಾ ಇರೋದು ಮಾಲಲ್ಲಿ ಕೊಡುವಂತಹ ಕ್ಯಾರಿ ಬ್ಯಾಗ್ ಬಗ್ಗೆ. ನಾವೇನಾದರೂ ತೊಗೋಬೇಕಂದ್ರೆ ಕೆಲಸದಿಂದ ಸಂಡೇ ಫ್ರೀ ಮಾಡಿಕೊಂಡು ರಜಾ ಇದ್ದರೆ ಎಲ್ಲರನ್ನೂ ರೆಡಿ ಮಾಡಿಸ್ಕೊಂಡು ಬೆಳಗ್ಗೆನೆ ಎದ್ದು ಟ್ರಾಫಿಕ್ಕಲ್ಲಿ ಹೇಗಾಡ್ಕೊಂಡು ಮಾಲ್ ತಲುಪಿದ್ರೆ ಕೆಳಗಡೆ ಅಂಡರ್ಗ್ರೌಂಡ್ ಪಾರ್ಕಿಂಗ್ಗೆ ಅದಕ್ಕೂ ಒಂದು 50 ರೂಪಾಯಿ ಇಸ್ಕೊತಾರೆ. ಮಾಲ್ ಒಳಗಡೆ ಹೋಗಿ ನಾವು ಒಂದು 10-15 ಸಾವಿರ ರೂಪಾಯಿ ಖರ್ಚು ಮಾಡಿರ್ತೀವಿ. ಹಂಗಂದ್ರೂ ಕ್ಯೂಲ್ ನಿಂತ್ಕೊಂಡಾಗ ಬಿಲ್ ಕ್ಲಿಯರ್ ಎಲ್ಲ ಆದಮೇಲೆ ಸರ್ ಕ್ಯಾರಿ ಬ್ಯಾಗ್ಗೆ ಒಂದು 20 ರೂಪಾಯಿ ಆಗೇ ಆಗುತ್ತೆ ಸರ್, ಕೊಟ್ಟು ತಗೊಂಡೋಗಿ ಅಂತಾರೆ. ಆ ಕ್ಯಾರಿ ಬ್ಯಾಗನ್ನು ನಾವೇನೂ ಕೇಳ್ದಲೆ ಈಸ್ಕೊಂಡು ಮನೆಗೆ ಬರ್ತೀವಿ. ಆ ಕ್ಯಾರಿ ಬ್ಯಾಗ್ ಇರುತ್ತಲ್ಲ, ಏನು ಚಂದವಾಗಿರುತ್ತೆ. ಅದನ್ನು ಥಿಕ್ಕಾಗಿರೋವಂಥ ಕಾರ್ಡ್ಬೋರ್ಡಲ್ಲಿ ಮಾಡಿರ್ತಾರೆ, ಅದ್ರ ಮೇಲೆ ಡಿಸೈನ್ ಇರುತ್ತೆ, ಅವ್ರ ಬ್ರ್ಯಾಂಡ್ ಇರುತ್ತೆ. ಏನಕ್ಕಂದರೆ ಇದನ್ನು ಸಬ್ಕಾನ್ಷಿಯಸ್ ಅಡ್ವರ್ಟೈಸ್ಮೆಂಟ್ ಅಂತೀವಿ. ಏನಂದರೆ ಅವ್ರ ಬ್ಯಾಗನ್ನು ನಾವು ಎಲ್ಲಿಗಾದರೂ ತಗೊಂಡೋದಾಗ ತುಂಬ ಚೆನ್ನಾಗಿ ಕಾಣಿಸ್ಬೇಕು. ಆ ಬ್ಯಾಗನ್ನು ನೀವು ಹಾಗೆ ಎಸಿಬಾರ್ದು. ನೀವು ಏನಾದರೂ ಆಫೀಸ್ಗೆ ಅಥವಾ ಸ್ಕೂಲಿಗೆ ಹೋದರೆ ಅದೇ ಬ್ಯಾಗಲ್ಲಿ ಟಿಫನ್ ತಗೊಂಡು ಹೋಗಬೇಕು. ಟ್ರಿಪ್ ಹೊಡಿದ್ರೆ ಅದೇ ಬ್ಯಾಗಲ್ಲಿ ಬಟ್ಟೆ ಹಾಕ್ಕೊಂಡು ಹೋಗಬೇಕು. ಎಲ್ಲಾದರೂ ನೀವು ಸ್ಪೆಷಲ್ ಒಕೇಶನ್ಗೆ ಹೋದರೆ ಅದೇ ಬ್ಯಾಗಲ್ಲಿ ಐಟಮ್ಸನ್ನು ಹಾಕ್ಕೊಂಡು ಹೋಗಬೇಕು. ನೋಡಿದವರೆಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಅದೇ ಸ್ಟೋರ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತಾರೆ. ಏನಕ್ಕಂದರೆ ಈ ಬ್ಯಾಗೇ ಇಷ್ಟೊಂದು ಚೆನ್ನಾಗಿದೆ ಅಂದರೆ ಅಲ್ಲಿ ಮಾರುವಂತಹ ಪ್ರಾಡಕ್ಟ್ಗಳು ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ಫೀಲ್ ಬರಲಿ ಅಂತ ಇದನ್ನು ಡಿಸೈನ್ ಮಾಡಿರ್ತಾರೆ. ಇದು ತಪ್ಪಾ ಸರಿನಾ? ಆ ಬ್ಯಾಗಿಗೆ ಕಾಸನ್ನು ಚಾರ್ಜ್ ಮಾಡಬೇಕಾ ಬೇಡವಾ ಅನ್ನೋದನ್ನೇ ಇವತ್ತು ನಾವು ಆರ್ಗ್ಯೂ ಮಾಡ್ತಾ ಇದ್ದೀವಿ. ಸರ್ಕಾರದ ಪ್ರಕಾರ ಯಾವುದೇ ಬ್ಯಾಗ್ ಆಗಿರಲಿ, ಕ್ಯಾರಿ ಬ್ಯಾಗನ್ನು ಅವ್ರು ಕೊಟ್ಟರೆ ಅದ್ರ ಮೇಲೆ ಬ್ರ್ಯಾಂಡ್ ಏನಾದರೂ ಅವರು ನೇಮನ್ನು ಪ್ರಿಂಟ್ ಮಾಡಿದರೆ ನಿಮ್ಗೆ ಅದನ್ನು ಚಾರ್ಜ್ ಮಾಡೋ ಹಾಗಿಲ್ಲ. ಹಾಗಾದರೂ ಚಾರ್ಜ್ ಮಾಡೇ ಮಾಡ್ತಾರೆ, ನಿಮ್ಮ ಹತ್ರ ಕಾಸು ಕೇಳ್ತಾರೆ. ಇದೇ ಥರ ತುಂಬ ಇನ್ಸಿಡೆಂಟ್ಸ್ ಆಗಿದೆ. ಆವಾಗ ಯಾರೋ ನಮ್ಮಂಥವರು ಕೇಸ್ ಹಾಕಿದ್ದಾರೆ. ಡೆಲ್ಲಿ ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಆಗಿದ್ದಾಗ ನಮ್ಮ ರಿಲಯನ್ಸ್ ಟ್ರೆಂಡ್ಸ್ ಅವ್ರು ಏನಿದ್ದಾರೆ 7 ರೂಪಾಯಿ ಚಾರ್ಜ್ ಮಾಡಿದರು ಬ್ಯಾಗ್ ಮೇಲೆ. ಅದಕ್ಕೆ ಕೋರ್ಟು ಸಿಟ್ಕೊಂಡು ಅವ್ರಿಗೆ 3,000 ರೂಪಾಯಿ ದಂಡ ಹಾಕಿದೆ. ಹಂಗಂದ್ರೂ ಕೋರ್ಟಲ್ಲಿ ಏನಂತ ಆರ್ಗ್ಯೂ ಮಾಡಿದ್ರು ಗೊತ್ತಾ? ಕನ್ಸ್ಯೂಮರ್ಗೆ ಬೇರೆ ಕೆಲಸ ಇಲ್ಲ, ಕಾಲು ಕೆರ್ಕೊಂಡು ಬಂದವ್ರೆ, ಕಾಸು ಆಸೆಗೆ ಅಂತ ಕೋರ್ಟು ಕೇಸ್ ಹಾಕವ್ರೆ ಅಂತ ಆರ್ಗ್ಯೂ ಮಾಡಿದ್ರು. ಆದರೆ ಕೋರ್ಟ್ ಅಷ್ಟು ಈಸಿಯಾಗಿ ಒಪ್ಪದೆಲೆ ನಮ್ಮ ಕನ್ಸ್ಯೂಮರ್ ಕಡೆ ಬ್ಯಾಟಿಂಗ್ ಮಾಡಿದೆ. ನೆಕ್ಸ್ಟು ನಮ್ಮ ಬೆಂಗಳೂರಿನಲ್ಲೇ ಅಕ್ಟೋಬರ್ ತಿಂಗಳಲ್ಲಿ ಐಕ್ಯಾ ಸ್ಟೋರಿಗೆ ನಮ್ಮ ಬೆಂಗಳೂರಿನವ್ರು ಹೋಗಿದ್ದಾರೆ. ಅಲ್ಲಿ ಒಂದಷ್ಟು ಫರ್ನಿಚರ್ ಪರ್ಚೇಸ್ ಮಾಡಿದ್ದಾರೆ. ಆಗ ಬೆಂಗಳೂರು ಐಕ್ಯಾ ಫರ್ನಿಚರಲ್ಲಿ ಹೇಳಿರೋದೇನು ಗೊತ್ತಾ? ಸರ್ ಇದ್ರ ಜೊತೆಗೆ ಕ್ಯಾರಿ ಬ್ಯಾಗ್ ತಗೊಳ್ಳಿ, 20 ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ. ಅವರು ತೊಗೊಂಡಿದ್ದಾರೆ. ಬಂದ ಮೇಲೆ ಗೊತ್ತಾಗಿದೆ ಇದು ನಮಗೆ ಎಕ್ಸ್ಟ್ರಾ ಚಾರ್ಜ್ ಮಾಡಿರೋವಂಥದ್ದು ಬ್ಯಾಗ್ ಮೇಲೆ ಬ್ರ್ಯಾಂಡಿಂಗ್ ಇದೆ ಅಂತ. ಇವರು ಕನ್ಸ್ಯೂಮರ್ ಕೋರ್ಟ್ಗೆ ಹಾಕಿದ್ದಾರೆ. ಸೊ ಹಿ ವಾಸ್ ರಿವಾರ್ಡೆಡ್ 3,000 ರೂಪೀಸ್, 3,000 ರೂಪಾಯಿ ಕೊಟ್ಟಿದ್ದಾರೆ. 1,000 ರೂಪಾಯಿ ಫೈನು. ಬ್ರ್ಯಾಂಡ್ ಲೋಗೋ ಇರೋ ಅಂತಹ ಕ್ಯಾರಿ ಬ್ಯಾಗ್ ಮಾರಿದ್ದಕ್ಕೆ 2,000 ರೂಪಾಯಿಗೆ ಕೋರ್ಟು ಕಚೇರಿ ಅಲ್ಲಿದ್ರಲ್ಲ ಅದಕ್ಕೆ ಫೀಸು. ಇದೇ ಥರ ಎಷ್ಟೊಂದು ಕೇಸಸ್ ಆಗ್ತಾನೇ ಇರುತ್ತೆ. ನಿಮಗೆ ಈ ಥರ ಆದಾಗ ಮಾಡಬೇಕಾಗಿರೋದಿಷ್ಟೇ. ನೋಡಿ ಸರ್, ಸೆಕ್ಷನ್ 12 ಕನ್ಸ್ಯೂಮರ್ ಆ್ಯಕ್ಟ್ 1986 ಪ್ರಕಾರ ನೀವು ಯಾವುದೇ ಬ್ರ್ಯಾಂಡೆಡ್ ಕ್ಯಾರಿ ಬ್ಯಾಗ್ ಮೇಲೆ ನಮಗೆ ಚಾರ್ಜಸ್ ಹಾಕುವಂತಿಲ್ಲ. ಹಾಕೋ ಹಾಗಿದ್ರೆ ಆ ಕ್ಯಾರಿ ಬ್ಯಾಗ್ ಮೇಲೆ ಲೋಗೋ ಬ್ರ್ಯಾಂಡಿಂಗ್ ಯಾವುದೇ ಥರದ ನಿಮ್ಮ ಕಂಪನಿ ಅಥವಾ ಮಾಲ್ನ ಮಾರ್ಕಿಂಗ್ಸ್ ಇರೋ ಹಾಗಿಲ್ಲ. ಜೊತೆಗೆ ಹಾಕಬೇಕಾದರೆ ನಿಮ್ಮ ಮಾಲ್ನಲ್ಲಿ ಒಂದು ಪೋಸ್ಟರ್ ಹಾಕಿ, ನಮ್ಮ ಕ್ಯಾರಿ ಬ್ಯಾಗ್ಗೆ ಇಷ್ಟನ್ನ ಚಾರ್ಜ್ ಮಾಡ್ತಾ ಇದ್ದೀವಿ ಅಂತ. ಹಾಗಂತ ಹಾಕಿದ್ರೂ ಕೂಡ ನಮ್ಮ ಹತ್ರ ಪರ್ಮಿಷನ್ ತೊಗೊಂಡು ನಾವು ಪರವಾಗಿಲ್ಲ ಬ್ಯಾಗ್ ಕೊಡಿ, ಕಾಸು ಕೊಡ್ತೀವಿ ಅಂತ ಹೇಳಿದ್ರೆ ಮಾತ್ರ ಕೊಡಬೇಕು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕಾಸು ಕೊಡೋ ಅವಶ್ಯಕತೆ ಇಲ್ಲ. ಇದೇ ಥರ ಎಷ್ಟೊಂದು ಬ್ರ್ಯಾಂಡ್ಗಳು ಮಾಡ್ತವೆ. ರಿಲಯನ್ಸ್ ಟ್ರೆಂಡ್ಸ್ ಇರ್ಬೋದು, ಡಿಮಾರ್ಟ್ ಇರ್ಬೋದು, ಐಕಿಯಾ ಇರ್ಬೋದು, ಈ ಥರ ಎಷ್ಟೊಂದು ಬ್ರ್ಯಾಂಡ್ಸ್. ಒಂದು ಬ್ರ್ಯಾಂಡ್ ಮೇಲೆ ಬ್ಲೇಮ್ ಮಾಡೋದು ಬ್ಯಾಡ್. ಈ ಥರ ಕಂಡಾಗೆಲ್ಲ ನಮ್ಮಂಥವ್ರು ನಿಮ್ಮಂಥವ್ರು ಕೇಸ್ಗಳನ್ನ ಹಾಕಲೇಬೇಕು. ಏನಕ್ಕಂದರೆ ಇವರು ಅಡ್ವಾಂಟೇಜ್ ತಗೋತಾ ಇರೋದು ನಮ್ಮ ಎನ್ವಿರಾನ್ಮೆಂಟಲ್ ಆ್ಯಕ್ಟನ್ನು. ಯಾವುದೇ ಕಾರಣಕ್ಕೂ ಒಂದಷ್ಟು ವರ್ಷದಿಂದ ನಮ್ಮ ಎನ್ವಿರಾನ್ಮೆಂಟ್ನ ಸೇವ್ ಮಾಡೋಕ್ಕೆ ಅಂತ ಸರ್ಕಾರ ಅಂತು ಪ್ಲಾಸ್ಟಿಕ್ ಬ್ಯಾಗ್ಸನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋ ಹಾಗಿಲ್ಲ. ಅದಕ್ಕೆ ನೀವು ದಯವಿಟ್ಟು ಬಟ್ಟೆ ಬ್ಯಾಗು ಅಥವಾ ಕಾರ್ಡ್ಬೋರ್ಡ್ ಬ್ಯಾಗ್ ಕೊಡಿ ಅಂತ. ಇದನ್ನು ಅಡ್ವಾಂಟೇಜ್ ತಗೊಂಡು ನಮ್ಮ ಹತ್ರ ಕಾಸನ್ನು ಕೀಳ್ತಾನೇ ಅವರೇ. ಇದೇ ಥರ
ಒಂದು ಚೂರೇ ಕಾಸನ್ನು ನಮ್ಮ ಜೇಬಿಗೆ ನಮಗೇ ಗೊತ್ತಿಲ್ಲದ ಕೈ ಹಾಕಿ ಕಾಸು ಕಿತ್ಕೊಳ್ಳೋ ಅಂತಹ ಬ್ರ್ಯಾಂಡ್ಸ್ಗೆ ನಾವು ಪನಿಷ್ಮೆಂಟ್ ಕೊಡಲೇಬೇಕು ಅಂದರೆ ಕೋರ್ಟ್ಗೆಲ್ಲರೂ ಕೇಸ್ ಹಾಕ್ತಾ ಇರಿ, ಜಾಸ್ತಿ ದಿನ ಏನು ತಗೊಳ್ಳಲ್ಲ ಕಣ್ರಿ ಇವ್ರದ್ದು ಇದನ್ನೆಲ್ಲ ವಿನ್ ಆಗೋಕ್ಕೆ ಕನ್ಸ್ಯೂಮರ್ ಕೋರ್ಟಲ್ಲಿ. ಈ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ಗ್ರೇಟ್ ಡೇ. ಶುಭ ದಿನ. ಇದೇ ಥರ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಸ್ಪೀಡ್ ಪ್ಲಸ್ ಕರ್ನಾಟಕ.